ಮೊದಲಿಗೆ ಅಜಿತ್, ಇಲ್ಲಿ ದಾಸ್ ಅವರ ಮಗು ಹಾಗೂ ಸೀನಾ ಅವರ ಮಗು ಆಟ ಆಡ್ತಾ ಇರುತ್ತೆ. ಆಗ ಸೀನಾ ಅವರು, ಸರ್ ನನ್ನ ಮಗಳ ಬಗ್ಗೆ ನಿಮಗೆ ಹೆಂಗೆ ಗೊತ್ತು ಸರ್? ನಿಮ್ಮ ಮನೆ ಆಚೆ ಕಡೆ ಒಣಗಿ ಹಾಕಿರುವಂತಹ ಬಟ್ಟೆಗಳು ಹಾಗೆ ಇಲ್ಲಿ ಕೆಲವೊಂದು ಆಟದ ಸಾಮಾನುಗಳು ನಿಮ್ಮ ಮಗಳದ್ದೇ ಅಲ್ವಾ? ನೀವ್ಯಾಕೆ ನಿಮಗೆ ಮಗಳಿರುವಂತಹ ವಿಚಾರ ನನಗೆ ಹೇಳಲಿಲ್ಲ? ಸರಿ, ಆ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ನೀವು ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾಗ ಮೇಡಮ್ ನೀರು ಖಾಲಿಯಾಗಿದೆ, ಮೋಟ್ರ್ ಆನ್ ಮಾಡು ಅಂತ ಹೇಳಿದಾಗ ನೀವು ಇಲ್ಲಿಂದ ಹೊರಡ್ತೀರಾ. ನೀವು ಹೊರಡೋದನ್ನ ನೋಡಿ ಮಕ್ಕಳು ತಮ್ಮನ್ನ ಬೇಡ ಅನ್ನೋದಕ್ಕೆ ಆಗಿರಬಹುದು, ತಡೆಯೋದಕ್ಕೆ ಆಗಿರಬಹುದು, ಯಾರೂ ಇಲ್ಲ ಅಂತ ಗೊತ್ತಾದ ಮೇಲೆ ಉಯ್ಯಾಲೆ ಹತ್ರ ಆಟ ಆಡೋದಕ್ಕೆ ಬರ್ತವೆ. ಇಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಿದ್ದ ಟೈಮ್ನ ಕಳ್ಳರು ಅಲ್ಲಿ ಕಾರ್ ನಿಲ್ಲಿಸ್ಕೊಂಡು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಮಕ್ಕಳಿಗೆ ಸ್ವಲ್ಪ ಹೊತ್ತು ಆದಮೇಲೆ ಕಣ್ಣ ಮುಚ್ಚಲೆ ಆಗಿರಬಹುದು ಅಥವಾ ಐಸ್ ಪೈಸ್ ಆಗಿರಬಹುದು ಆಡೋದಕ್ಕೆ ಅಂತ ಆಸೆ ಆಗುತ್ತೆ. ಸೊ ಮಕ್ಕಳು ಇಲ್ಲಿಂದ ಕಣ್ಣ ಮುಚ್ಚಲೆ ಆಡಬೇಕು ಅಂತ ಹೇಳಿ ಈ ಡೈರೆಕ್ಷನ್ ಅಲ್ಲಿ ಓಡಿ ಹೋಗಿ ಔಸ್ಕೊಳ್ಳೋದಕ್ಕೆ ಹೋಗ್ತವೆ. ಬನ್ನಿ, ದಾಸ್ ಅವರ ಮಗು ಈ ದಾರಿಯಲ್ಲಿ ಓಡಿ ಬಂದಿದೆ. ಬಚ್ಚಿಟ್ಕೊಳ್ಳೋದಕ್ಕೆ ಈ ಮರದ ಹತ್ರ ಕೂತ್ಕೊಂಡಿದೆ. ಆದ್ರೆ ಸೀನಪ್ಪ ಅವರ ಮಗು ಹಿಂದೆ ಬರ್ತಾ ಇರೋದನ್ನ ನೋಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಓಡಿ ಹೋಗಿದೆ. ಓಡಿ ಹೋಗೋ ಪ್ರೊಸೆಸ್ ಅಲ್ಲಿ ಚಪ್ಪಲನ್ನ ಬಿಟ್ಟಿದೆ. ಮಕ್ಕಳು ಆಟ ಆಡ್ಕೊಂಡು ಇದೇ ದಾರಿಯಲ್ಲಿ ಮುಂದೆ ಹೋಗ್ಬೇಕಾದ್ರೆ ಮಕ್ಕಳಿಗೋಸ್ಕರ ಕಾದಿದ್ದ ಕಿಡ್ನಾಪರ್ಸ್ ಗ್ಯಾಂಗ್ ಮಕ್ಕಳು ಬರ್ತಿದ್ದ ಹಾಗೆ ಅವರನ್ನ ಹಿಡ್ಕೊಂಡು ಗಾಡಿಯಲ್ಲಿ ಹಾಕೊಂಡು ಇಲ್ಲಿಂದ ಇದೇ ರೋಡಲ್ಲಿ ಮುಂದೆ ಹೋಗ್ತಾರೆ. ಮಿಸ್ಟರ್ ದಾಸ್, ನಿಮ್ಮ ಮಗು ಕಳೆದು ಹೋಗಿದೆ ಅಂತ ನೀವು ಬಂದು ನನಗೆ ಕಂಪ್ಲೇಂಟ್ ಕೊಟ್ರಿ. ಆದರೆ ಸೀನಪ್ಪ ಅವರ ಮಗುನೂ ಕಳೆದು ಹೋಗಿದೆ ಅನ್ನೋದನ್ನ ಯಾಕೆ ನನ್ನಿಂದ ಮುಚ್ಚಿಟ್ರಿ? ಯಾಕೆ ಅಂತ ಹೇಳಿದ್ರೆ, ಅವರ ಮಗು ಕಳೆದು ಹೋಗಿದೆ ಅಂತ ನನಗೆ ಗೊತ್ತಾಯ್ತು ಅಂದ್ರೆ ಅವ್ರ ಮಗುನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತೀವಿ. ಅದರಿಂದ ನಿಮ್ಮ ಮಗು ಸಿಗೋದು ಡಿಲೇ ಆಗುತ್ತೆ ಅಂತ ಅಲ್ವಾ? ಆಗ ದಾಸ್, ಸಾರಿ ಸರ್, ನೋಡಿ ಈಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಇದು ತಪ್ಪು ಅಲ್ವಾ? ದಯವಿಟ್ಟು ಈ ಒಂದು ವಿಚಾರದಲ್ಲಿ ಇನ್ನೊಂದ್ಸಲಿ ನನ್ನ ಹತ್ರ ಸುಳ್ಳು ಹೇಳಬೇಡಿ. ಸಾರಿ ಸರ್, ಇನ್ ಮುಂದೆ ಯಾವುದೇ ತರ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮ್ ಮಾಡಿ ನೀವು ಹೊರಡಬಹುದು. ಮಿಸ್ಟರ್ ಅಜಿತ್ ಕುಮಾರ್, ಇಮಿಡಿಯೇಟ್ ಆಗಿ ಮಂಡ್ಯ ಟೋಲ್ಗೆ ಹೋಗಿ ನಾನು ಸಿಇಒ ಹತ್ರ ಮಾತಾಡ್ತೀನಿ. ನೀವು ಅಲ್ಲಿಗೆ ರೀಚ್ ಆಗಿದ ತಕ್ಷಣ ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ತಾ ಇರುವಂತಹ ವೆಹಿಕಲ್ಸ್ ಹಾಗೆ ಇಂದ ಮೈಸೂರಿಗೆ ಹೋಗ್ತಾ ಇರುವಂತಹ ವೆಹಿಕಲ್ಸ್ ಗಳ CCTV ಫುಟೇಜ್ ನ ಇಮಿಡಿಯೇಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ತಂದ್ಬಿಡಿ. ಆಗ ಅಜಿತ್, ಓಕೆ ಸರ್. ಆಗ ಭೂಮಿ, ಅಜಿತು ಸರ್ ಹೇಳಿದ ಹಾಗೆ ಬೇಗ ಬೇಗ ಹೋಗಿ ಫುಟೇಜ್ ಎಲ್ಲ ತಗೊಂಡು ಬೇಗ ಬೇಗ ವಾಪಸ್ ಬಂದ್ಬಿಡೋಣ, ಸರಿನಾ? ನಡಿ ಹೋಗೋಣ. ಆಗ ಅಜಿತ್, ಹಲೋ ಸರ್, ನಾನು ಅಜಿತ್ ಕುಮಾರ್ಗೆ ಹೇಳಿದ್ದು, ನಿನಗೆ ಯಾವುದೇ ತರ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ವಲ್ಲ? ಹೌದು ಸರ್, ಆದ್ರೆ ನಾನು ಅಜಿತ್ ಕುಮಾರ್ ಇಬ್ರು ಒಂದೇ ಅಲ್ವಾ ಸರ್? ಒಂದೇ ಅಂದ್ರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋ ಟ್ರೈನಿ ಪೊಲೀಸ್ ಅಲ್ವಾ ಸರ್? ಒಬ್ಬರಿಗೆ ಹೇಳಿದ್ರೆ ಇನ್ನೊಬ್ಬರಿಗೆ ಅಪ್ಲೈ ಆಗುತ್ತಲ್ವಾ ಸರ್? ಅಜಿತು ಸರ್ಗೆ ಕೊಟ್ಟಿರೋದು ಬರೀ 48 ಗಂಟೆ ಮಾತ್ರ, ಅದರಲ್ಲಿ 4 ಗಂಟೆ 11 ನಿಮಿಷ ಎಗ್ರಿ ಹೋಗ್ಬಿಟ್ಟಿದೆ. ನಾವು ಬೇಗ ಬೇಗ ಹೋಗಿ ಹುಡುಕೋಣ ಸರ್. ನಾವು ಬರ್ತೀವಿ ಸರ್. ಅಜಿತು, ಬಾ ಹೋಗೋಣ, ಬೇಗ ಬಾ. ಆಗ ಅಂಜು, ನಚ್ಚಿ, ಐ ಆಮ್ ಸಾರಿ ನಚ್ಚಿ, ನಾನು ಅನಯ ಬಗ್ಗೆ ಮಾತಾಡಿ ನಿನ್ನ ಹಳೆಯ ವಿಚಾರ ಕೆಣಕಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ ನಚ್ಚಿ. ನಿಂತ್ಕೋ. ಅಂಜು, ಏನಾಯ್ತು? ಆರ್ ಯು ಓಕೆ? ನನಗೊಂದು ಸರ್ಜರಿ ಇದೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಹೋಗಿ ಬರ್ತೀನಿ. ನಚ್ಚಿ, ನಿಂತ್ಕೋ. ಇವರ ಅಣ್ಣನೇ ಕೋಪಿಷ್ಟ ಅನ್ಕೊಂಡ್ರೆ ಇವನು ಅವನಿಗಿಂತ ದೊಡ್ಡ ಕೋಪಿಷ್ಟ. ಹೆಂಗಪ್ಪ ಇವನ್ನ ಕೂಲ್ ಮಾಡೋದು? ಆಗ ಭೂಮಿ, ಸರ್ ಏನಾಯ್ತು? ನೀವು ಹೇಳಿದ ಹಾಗೆ ಮಂಡ್ಯದಿಂದ ಬೆಂಗಳೂರು, ಮಂಡ್ಯದಿಂದ ಮೈಸೂರು ಓಡಾಡ್ತಾ ಇರೋ ಎಲ್ಲಾ ಗಾಡಿಗಳ ಫುಟೇಜ್ನ ನಾವು ತಗೊಂಡು ಬಂದಿದ್ದೀವಿ ಸರ್. ಆಗ ಅಜಿತ್, ಹಾಗೆ ಈ ವಿಡಿಯೋದಲ್ಲಿ ವೆಹಿಕಲ್ಗಳ ಮೂಮೆಂಟ್ಸ್ನೆಲ್ಲ ಟ್ರ್ಯಾಕ್ ಮಾಡಿದೀವಿ ಸರ್. ಎಲ್ಲ ಡೀಟೇಲ್ಸ್ ಈ ಪೆನ್ ಡ್ರೈವ್ ಅಲ್ಲಿ ಇದೆ. ಸೂಪರ್, ಗುಡ್ ಜಾಬ್, ರಿಲ್ಯಾಕ್ಸ್. ನನ್ನ ಗೆಸ್ ಕರೆಕ್ಟ್ ಆಗಿ ಇದೆ. ಕಿಡ್ನಾಪ್ ಆಗಿರೋದು ಒಂದು ಮಗು ಅಲ್ಲ, 2 ಮಗು. ಮಂಡ್ಯ ಟೋಲ್ಗೇಟ್ ದಾಟಿ ನೆಕ್ಸ್ಟ್ ಟೋಲ್ಗೇಟ್ ಕ್ರಾಸ್ ಆಗಿಲ್ಲ ಅಂತ ಹೇಳಿದ್ರೆ ಈ 2 ಟೋಲ್ಗಳ ಮಧ್ಯೆನೇ ಅವರು ಇದ್ದಾರೆ ಅಂತ ಆಯ್ತು. ಆದ್ರೆ ಎಲ್ಲಿದ್ದಾರೆ? ಎಸ್, ಈ ಟೋಲ್ ಇಂದ ಆಚೆ ಬರ್ತಾ ಇದ್ದಂಗನೆ 8 ಕಿಲೋಮೀಟರ್ ಇಲ್ಲ 9 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಂದು ರಿಮೋಟ್ ಏರಿಯಾ ಇದೆ. ಆ ಊರಿನ ಹೆಸರು ರಾಜಗಿರಿ ಅಂತ. ಇಮಿಡಿಯೇಟ್ ಆಗಿ ನಾವು ಆ ಊರೇನಾದ್ರೂ ಸೇರ್ಕೊಂತು ಅಂತ ಹೇಳಿದ್ರೆ, ಅವರು ಎಲ್ಲೇ ಇತ್ತು ಅಂತ ಹೇಳಿದ್ರು ಅವರನ್ನ ಹಿಡಿದು ಹಾಕ್ಬೋದು. ರೀ ಸದಾನಂದ್ ಸರ್, ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ಅನ್ನ ಕರ್ಕೊಂಡು ರಾಜಗಿರಿ ಹತ್ರ ಬನ್ನಿ ಅಂಡ್ ನನ್ನ ಕಮಾಂಡಿಗೆ ವೇಟ್ ಮಾಡಿ. ತುಂಬಾ ಸೀರಿಯಸ್ ಆಪರೇಷನ್, ಎಲ್ಲರೂ ಕೇರ್ಫುಲ್ ಆಗಿ ಇರಿ. ಮೂವ್. ಎಸ್ ಸರ್, ಟೈಮ್ ಇಲ್ಲ, ಬೇಗ ಫಾಸ್ಟ್. ಆಗ ಭೂಮಿ, ಫಾಲೋ ಮೀ. ಆಗ ಒಬ್ಬ ರೌಡಿ, ಅಣ್ಣ ಸುತ್ತಮುತ್ತ 10 ಹಳ್ಳಿ ಹುಡುಕಿದ್ರು 10 ಹುಡುಗರು ಸಿಕ್ಕಿರೋದು ಅಣ್ಣ. ಏನು 25 ಜನ ಬೇಕಾ? ಇಲ್ಲಿರೋ 10 ಜನ ಮಕ್ಕಳನ್ನ ಮಂಗಳೂರಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಕರ್ಕೊಂಡು ಬಂದ್ರೋ ಎಲ್ಲರನ್ನು. ಆಗ ಭೂಮಿ, ಅಜಿತು, ಹಾ ಭೂಮಿ, ಅಜಿತ್ ಸರು ನಮ್ಮ ಜೊತೆ ಬಂದಿದ್ದಿದ್ರೆ ನಮಗೆ ಸ್ವಲ್ಪ ಸಹಾಯ ಆಗ್ತಿತ್ತು ಅಲ್ವಾ? ಅಯ್ಯೋ ಭೂಮಿ, ನಾವು ಎಲ್ಲರೂ ಒಂದೇ ಕಡೆ ಹುಡುಕ್ತಾ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಅಜಿತ್ ಸರು ನಮಗೆ ಈ ಒಂಟಿ ಮನೆಯಲ್ಲಿ
ಬಿಟ್ಟು ಅವರು ಬೇರೆ ಕಡೆ ಹೋಗಿದ್ದಾರೆ. ಆದ್ರೂ ಅಜಿತ್ ಈ ಮನೆ, ಈ ಏನಿ, ಈ ಜಾಗ, ಅಲ್ಲಿ ನೋಡು ಕಾಡ್ ಪಾಪನ್ ತರ ಇಬ್ಬರು ಆ ಗುಂಡಗಳನ್ನ ನೋಡ್ತಾ ಇದ್ರೆ ನಾವು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದೀವಿ ಅನ್ಸುತ್ತೆ. ಭೂಮಿ, ಅಲ್ಲಿ ನೋಡಲಿ ಮಕ್ಕಳು ಅಳೋ ಸೌಂಡ್ ಕೇಳಿಸ್ತಾ ಇದೆ. ಹೌದಾ, ಎಲ್ಲಿ? ನನಗೂ ಕೇಳಿಸ್ತಾ ಇದೆ. ಅಜಿತು, ಭೂಮಿ ಅವರಿಗೆ ಕೇಳಿಸುತ್ತೆ ಸ್ವಲ್ಪ ಮೆತ್ತಗೆ. ಆಯ್ತು ಆಯ್ತು ಅಜಿತು, ಮಕ್ಕಳ ಸೌಂಡ್ ಕೇಳಿಸ್ತಾ ಇದೆ ಅಂತ ನೀನು ರೊಚ್ಚಿಗೆ ಬಿಡ್ಬೇಡ. ನಾನು ಏನ್ ಹೇಳ್ತೀನೋ ಅದನ್ನಷ್ಟೇ ಫಾಲೋ ಮಾಡು ನೀನು. ಬೇಡ ಭೂಮಿ, ನಾನೇನ್ ಹೇಳ್ತೀನಿ ನೀನು ಅದನ್ನ ಫಾಲೋ ಮಾಡು. ಬೇಡ ಅಜಿತು, ನಾನು ಹೇಳಿದ್ದನ್ನ ಫಾಲೋ ಮಾಡು. ಭೂಮಿ, ನಿನಗೆ ಗೊತ್ತಾಗಲ್ಲ, ನಾನು ಹೇಳ್ತೀನಿ ಅದನ್ನ ಫಾಲೋ ಮಾಡು. ಆಗ ಭೂಮಿ ಸಿಟ್ಟಿಲೆ ನೋಡ್ತಾರೆ. ಆಗ ಅಜಿತ್, ಓಕೆ ನೀನೇನ್ ಹೇಳ್ತೀಯ ಅದನ್ನೇ ಫಾಲೋ ಮಾಡ್ತೀನಿ. ಗುಡ್. ನೋಡು, ಈಗ್ಲಿಂದ ನಮ್ಮ ಆಕ್ಟಿಂಗ್ ಶುರು ಮಾಡ್ಕೊಳ್ಳೋಣ. ಆಕ್ಟಿಂಗ್ ಸರ್ಚಿಂಗ್ ತಾನೆ? ಅಜಿತು ನಿನಗದು ಸರ್ಚಿಂಗು, ನನಗದು ಆಕ್ಟಿಂಗ್. ನಾನು ಆಗ್ಲೇ ಹೇಳಿದ್ನಲ್ಲ ಅಜಿತು, ನಾನು ಹೇಳಿದ್ದಷ್ಟೇ ಮಾಡಬೇಕು ನೀನು. ಓಕೆ ಭೂಮಿ, ನೀನು ಹೇಳಿದ ಹಾಗೆ ಮಾಡ್ತೀನಿ. ಆಗ ಭೂಮಿ ಬೊಂಬೆ ಮಿಠಾಯಿ ಅನ್ಕೊಂತ ಹೋಗ್ತಾರೆ. ಆಗ ಅಜಿತ್ ಬಂ ಬಲೂನ್, ಒಬ್ಬ ರೌಡಿ ಯಾರೋ ಬರ್ತಾ ಇದ್ದಾರೆ, ಮಕ್ಕಳನ್ನ ಕರ್ಕೊಂಡು ನಡೀರೋ. ಆಗ ಭೂಮಿ, ಅಣ್ಣ ಮಕ್ಕಳಿಗೆ ಬಾಂಬೆ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ, ನಾನು ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಅಣ್ಣ. ಆಗ ಅಜಿತ್, ಅಣ್ಣ ಮಕ್ಕಳಿಗೆ ಬಲೂನ್ ಜೊತೆ ಆಡೋಕೆ ಬಲು ಆಸೆ, 5 ನಿಮಿಷ ಹಿಂಗೆ ಕೊಟ್ಟು ಹಿಂಗೆ ಹೋಗ್ಬಿಡ್ತೀನಿ. ಯಾರು ನೀವು? ಇಲ್ಲಿ ಯಾಕೆ ಬಂದ್ರಿ? ಅಣ್ಣ ಒಂದೇ 1 ನಿಮಿಷ ಅಣ್ಣ, ಹಿಂಗೆ ಕೊಟ್ಟು ಹಿಂಗೆ ಬಂದ್ಬಿಡ್ತೀವಿ. ಯಾವನಿಗೆ ಬೇಕು, ಹೋಗ್ರೋ ಇಲ್ಲಿಂದ. ಆಯ್ತು ಅಣ್ಣ, ನೀನು ಕೋಪ ಮಾಡ್ಕೋಬೇಡ, ಬಾ ಅಜಿತು. ಆಗ ಅಜಿತ್ ಒಳಗಡೆ ಓಡಿ ಹೋಗ್ತಾನೆ. ಅಜಿತು, ಮೊದಲಿಗೆ ಅಜಿತ್ ಫೈಟ್ ಮಾಡ್ತಾನೆ. ರೌಡಿಗಳು ಅವನ್ನ ಹೊಡೆದು ಕೆಳಗೆ ಬೀಳಿಸ್ತಾರೆ. ನಂತರ ಭೂಮಿ ಫೈಟ್ ಮಾಡ್ತಾಳೆ. ಆಗ ಒಬ್ಬ ರೌಡಿ ಜುಟ್ ಹಿಡಿದು ಆಕೆಯನ್ನ ಹೊಡೆಲಿಕ್ಕೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅಜಿತ್ ಬಂದು ಫೈಟ್ ಮಾಡ್ತಾರೆ. ಒಬ್ಬ ರೌಡಿ, ಅವರು ಇನ್ಸ್ಪೆಕ್ಟರ್ ಕಣೋ, ಪೊಲೀಸ್ ಆದ್ರೇನೋ ಹೋರಾಡಿ. ಆಗ ಒಬ್ಬ ರೌಡಿ ಭೂಮಿ ಕತ್ತಿಗೆ ಚಾಕು ಹಿಡಿತಾರೆ. ಹತ್ತಿರ ಬಂದ್ರೆ ಕೊಯ್ದು ಬಿಡ್ತೀನಿ ನೋಡು, ಅವಳಿಗೆ ಏನು ಮಾಡಬೇಡ, ಹೇಳಿದ ಮಾತು ಕೇಳು. ಹೋಯ್ತಾ ಇರೋಲೇ ಸಾಹೇಬ್ರೆ, ಹೋಯ್ತಾ ಇರೋ. ಭೂಮಿ ಸಾಹೇಬ್ರೆ ಅಂತ ಕಿರಿಸ್ತಾ ಇರ್ತಾಳೆ. ಬಿಡೋ ಸಾಹೇಬ್ರೆ ಬಿಡೋ, ಕಣ್ ಸನ್ನೆ ಮಾಡ್ತಾರೆ. ಎಸ್ ಸರ್ ಅಂತಾಳೆ ಭೂಮಿ. ಆಗ ರೌಡಿ ಸನ್ನೆಗಿನ್ನೆ ಮಾಡಿದ್ರೆ ಕುಯ್ದು ಹಾಕ್ಬಿಡ್ತೀನಿ. ಆಗ ಅಜಿತ್ ಮನಸ್ಸಲ್ಲಿ ಜೀವಕ್ಕೆ ಜೀವ ಕೊಟ್ಟು ನಿನ್ನ ಜೊತೆ ನನ್ನ ಜೀವನ ನಡೆಸಬೇಕು ಅಂತ ನಾನು ನಿನ್ನ ಮದುವೆ ಆದೆ, ಆದರೆ ನನ್ನ ಕೈಯಾರೆ ನಿನ್ನ ಜೀವನ ತೆಗೆಯೋ ಸಂದರ್ಭ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈಗ ನನಗಿರೋ ಆಪ್ಷನ್ ಇದು ಒಂದೇ ಭೂಮಿ, ಆದ್ರೆ ನನ್ನ ಕ್ಷಮಿಸು. ನಿಂತಲೇ ಕನಸ್ಕ ಅಂತ ಅಜಿತ್ ಶೂಟ್ ಮಾಡಿದ ಹಾಗೆ ಭೂಮಿ ಕತ್ತು, ರೌಡಿ ಕೊಯ್ದ ಹಾಗೆ ಭೂಮಿ ಸತ್ತ ಹಾಗೆ ಭೂಮಿ ಅಂತ ಕಿರ್ಚ್ಕೋತಾರೆ. ಆಗ ಕನಸಿಂದ ಎಚ್ಚರಗೊಂಡು ಭೂಮಿ ಕಾಲಿಗೆ ಶೂಟ್ ಮಾಡ್ತಾರೆ. ನಂತರ ರೌಡಿ ಎದೆಗೆ ಶೂಟ್ ಮಾಡ್ತಾರೆ. ಆಗ ಕಮಿಷನರ್ ಪ್ರೆಸ್ ಮೀಟ್ ಅಲ್ಲಿ 3 ದಿನಗಳ ಹಿಂದೆ ಇಂಡಿಯಾಕ್ಕೆ ಸೇರಿದ ಒಬ್ಬ ಬಿಸ್ನೆಸ್ ಮ್ಯಾನ್ ಮಗು ಕಿಡ್ನಾಪ್ ಆಗಿತ್ತು. ಆ ಮಗುನ ರಕ್ಷಣೆ ಮಾಡೋಕೆ ಅಂತ ನಾವು ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ರೆಡಿ ಮಾಡಿದ್ವಿ. ಆ ರಕ್ಷಣಾ ಕಾರ್ಯಕ್ಕೆ ಆಪರೇಷನ್ ಬೇಬಿ ಅಂತ ಹೆಸರಿಟ್ವಿ. ನಮ್ಮ ರಾಜ್ಯದಲ್ಲಿ ಇರುವ ಎಲ್ಲ ದಕ್ಷ ಅಧಿಕಾರಿಗಳಲ್ಲಿ ಒಬ್ಬರಾದ ಅಜಿತ್ ರಾಮನಾರಾಯಣ್ ಅವರು ನಮ್ಮ ನಂಬಿಕೆನ ಹುಸಿಗೊಳಿಸಲಿಲ್ಲ. ತಮ್ಮ ಬುದ್ಧಿವಂತಿಕೆಯಿಂದ ಆ ಟೀಮ್ನ ಚೇಸ್ ಮಾಡಿ ಬಿಸ್ನೆಸ್ ಮ್ಯಾನ್ ಮಗು ಕಿಡ್ನಾಪ್ ಆಗಿತ್ತಲ್ಲ ಆ ಮಗುನ ಸೆಕ್ಯೂರ್ ಮಾಡಿ ಮಗು ಜೊತೆಯಲ್ಲಿ ಇದ್ದ 9 ಜನ ಮಕ್ಕಳನ್ನು ಕೂಡ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅದು ಅಲ್ಲದೆ ಮಕ್ಕಳನ್ನ ಟ್ರಾಫಿಕಿಂಗ್ ಮಾಡ್ತಿದ್ರಲ್ಲ ನಟೋರಿಯಸ್ ಟೀಮ್, ಅವರನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಇದು ನಾವು ಎಲ್ಲ ಹೆಮ್ಮೆ ಪಡುವ ವಿಷಯ. ಐ ಕಂಗ್ರಾಚುಲೇಟ್ ಅಜಿತ್ ರಾಮನಾರಾಯಣ್ ಅಂಡ್ ಟೀಮ್. ಆಗ ಸಂಗೀತ, ಶ್ರವಣ ಗಮನಿಸ್ತಾ ಇದ್ದೀರಾ? ಆ ಪ್ರೆಸ್ ಮೀಟ್ ಅಲ್ಲಿ ಅಜಿತ್ ಒಬ್ನೇ ಕಾಣಿಸ್ತಾ ಇದ್ದಾನೆ, ಭೂಮಿಯಲ್ಲೂ ಕಾಣಿಸ್ತಾನೆ ಇಲ್ವಲ್ಲೋ? ಆಗ ಶ್ರವಣ್, ಅಕ್ಕ ಈ ತರ ಎಲ್ಲ ಆಪರೇಷನ್ ಆದ್ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಸೀನಿಯರ್ಸ್ ಇರ್ತಾರೆ, ಜೂನಿಯರ್ಸ್ ನ ಯಾಕೆ ಹತ್ರ ಬಿಟ್ಕೋತಾರೆ ಹೇಳು? ಅದು ಸರಿನೇ ಅಲ್ವಾ? ಆಗ ರಾಮ್, ಶ್ರವಣ ಅದೇನೋ ಸರಿಯಪ್ಪ, ಆದ್ರೆ ಇಷ್ಟು ದೊಡ್ಡ ಆಪರೇಷನ್ ಆದ್ಮೇಲೆ ಆ ಸಕ್ಸಸ್ ನೋಡಿದ ಮೇಲೂ ನಮ್ಮ ಅಜಿತ್ ಮುಖದಲ್ಲಿ ಕಳೆನೇ ಇಲ್ಲ. ಆಗ ಕಮಿಷನರ್, ಆಪರೇಷನ್ ಬೇಬಿ ಟೀಮ್ ಹೋಗಿತ್ತಲ್ಲ, ತುಂಬಾ ಕಷ್ಟ ಆಯಿತು ಅವರಿಗೆ. ಸೊ ಅಂಥವರನ್ನ ಹಿಡಿಬೇಕಾದ್ರೆ ಅದರಲ್ಲಿ ನಮ್ಮ ಪೊಲೀಸ್ ಟೀಮ್ ಅವರಿಗೂ ಕೂಡ ಒಬ್ಬರಿಗೆ ತುಂಬ ಆಕ್ಸಿಡೆಂಟ್ ಕೂಡ ಆಯಿತು, ಗಾಯಗಳು ಆಯಿತು, ಆದರೂ ಅಟೆಂಡ್ ಮಾಡಿದ್ರು. ಆಗ ಅಜಿತ್, ಹೇಳಿ ಮಾವ. ಆಗ ಶ್ರವಣ್, ಕಂಗ್ರಾಟ್ಸ್ ಫಾರ್ ದ ಸಕ್ಸಸ್ಫುಲ್ ಆಪರೇಷನ್, ಈಗಷ್ಟೇ ಟಿವಿಯಲ್ಲಿ ನೋಡಿದ್ವಿ, ಥ್ಯಾಂಕ್ಸ್ ಮಾವ. ಫೋನ್ ಸ್ವಲ್ಪ ಭೂಮಿಗೆ ಕೊಡು, ಅವಳಿಗೂ ವಿಶ್ ಮಾಡಬೇಕು ಮಾವ. ಆಕ್ಚುಲಿ ನಾವು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಆ ಗ್ಯಾಂಗ್ ಅವರ ಮೇಲೆ ರೈಡ್ ಮಾಡಿದಾಗ ಭೂಮಿ ಕಾಲಿಗೆ ಫೈರ್ ಮಾಡಿದೆ. ವಾಟ್? ಹೇಗಿದ್ದಾಳೆ ಈಗ? ವರಿ, ನಚ್ಚಿ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ. ಆ್ಯಂಡ್ ನೀವು ಯಾರು ಗಾಬರಿ ಆಗಬೇಡಿ, ಮನೆಯಲ್ಲೂ ಅಷ್ಟೇ ಒಂಚೂರು ಸಿಚುವೇಶನ್ನ ಹ್ಯಾಂಡಲ್ ಮಾಡಿ. ಅಂದ ಹಾಗೆ ನಾನು ಪ್ರೆಸ್ ಮೀಟ್ ಮುಗಿಸ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ, ಸರಿನಪ್ಪ? ಹುಷಾರು, ಸಿ ಯು. ಆಗ ಅಜ್ಜಿ, ಏನಾಯ್ತು ಶ್ರವಣ? ಆಪರೇಷನ್ ಟೈಮಲ್ಲಿ ಕ್ರಾಸ್ ಫೈರಿಂಗ್ ಆಗಿದೆ ಅಂತೆ, ಭೂಮಿ ಕಾಲಿಗೆ ಗುಂಡು ಹೆಟ್ಟು ಬಿದ್ದಿದೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯ ಹೋಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಅಜಿತ್
ಈ ಆಪರೇಷನ್ ತುಂಬಾ ರಿಸ್ಕ್ ಹಾಗೂ ಡೇಂಜರಸ್ ಇತ್ತು. ಅದರಲ್ಲೂ ಎಸ್ಪೆಷಲಿ ಭೂಮಿ ಅನ್ನೋ ಟ್ರೇನಿ ಕಾನ್ಸ್ಟೇಬಲ್ ಅವರ ಜೀವನೇ ಪಣಕ್ಕಿಟ್ಟು ಈ ಆಪರೇಷನ್ ನ ಸಕ್ಸಸ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಆಗ ಭಾಗ್ಯಮ್ಮ ಭೂಮಿಗೆ ಏಟಾಗಿದೆ ಅಂತ ಪ್ರಜ್ಞೆ ತಪ್ಪುತ್ತಾರೆ. ಆಗ ರಾಜೇಂದ್ರ ಹೇಳಿ ಮೇಡಮ್. ಆಗ ದೇವಯಾನಿ ಶಾರದಾ ಮನೆಯಿಂದ ಹೊರಗೆ ಬರ್ತಾಳೆ. ಅವಳು ಬರ್ತಿದ್ದಂಗೆ ಎತ್ತಾಕೊಂಡು ಬಿಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.